ಸ್ನೇಹಿತರೆ, ನಾವು ಇಸ್ರೇಲ್ ಇದ್ದೀವಿ ನಿಜ, ಆದರೆ ಇಲ್ಲಿ ಸಿಲ್ಕಾಕೊಂಡಿದ್ದೀವಿ, ಪರದಾಡ್ತಾ ಇದೀವಿ. ಆತರ ಏನಿಲ್ಲ. ಇಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗಿರೋದ್ರಿಂದ ಎಲ್ಲಾ ವಿಮಾನಗಳು ಸ್ಥಗಿತಗೊಂಡಿದೆ, ವಿಮಾನ ಹಾರಾಟ ಇಲ್ಲ. ಬಟ್ ಈ ವಿಮಾನ ಹಾರಾಟ ಯಾವಾಗ ಮತ್ತೆ ಮರುಚಾಲನೆ ಆಗುತ್ತೆ ಅನ್ನೋದು ಮಾಹಿತಿ ಇಲ್ಲ. ಅದಕ್ಕಾಗಿ ನಾವು ಇಲ್ಲೇ ಉಳ್ಕೋಬೇಕಾಗಿ ಬಂದಿದೆ. ಇಲ್ಲಿ ಇಸ್ರೇಲ್ ಕಾನ್ಸುಲೇಟ್ ಅವರು ನಮ್ಮನ್ನ ಚೆನ್ನಾಗಿ ನೋಡ್ಕೊಂತಾ ಇದ್ದಾರೆ. ಯಾಕಂದ್ರೆ ನಾವು ಅವ್ರಿಗೆ ಗೆಸ್ಟ್ ಆಗಿ ಬಂದಿದ್ದೀವಿ. ಇಸ್ರೇಲಿ ಗವರ್ಮೆಂಟ್ಗೆ ಬೆಂಗಳೂರಿಂದ 18 ಜನ ಬಿಪ್ಯಾಕ್ ಪ್ರತಿನಿಧಿಗಳು ನನ್ನನ್ನು ಒಳಗೊಂಡಂತೆ ಇಲ್ಲಿ ಬಂದಿದ್ದೀವಿ. ನಾವು ಎಲ್ಲರ ಮಾಹಿತಿಯನ್ನ ಕೊಡಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿ ಅವರ ಕುಟುಂಬದವರು ಪ್ಯಾನಿಕ್ ಆಗ್ತಾರೆ, ಮಾಧ್ಯಮದಲ್ಲಿ ವಿಚಿತ್ರವಾಗಿ ಬೇರೆ ಬೇರೆ ಸುದ್ದಿಗಳು ಬರ್ತವೆ ಅನ್ನೋ ಒಂದು ಭಯ ಅವ್ರಿಗಿದೆ. ಹಾಗಾಗಿ ನಾನು ತಮಗೆ ಮನವಿ ಮಾಡ್ಕೊಂತ ಇದ್ದೀನಿ, ಯಾರು ಪ್ಯಾನಿಕ್ ಆಗೋ ಅಗತ್ಯ ಇಲ್ಲ, ಯಾರು ಗೊಂದಲ ಬೀಳೋ ಅಗತ್ಯ ಇಲ್ಲ, ಆತಂಕ ಬೀಳೋ ಅಗತ್ಯ ಇಲ್ಲ. ಖಂಡಿತವಾಗಿ ಇಲ್ಲಿ ಒಂದು ವಾರ್ ಸಿಚುವೇಶನ್ ಇದೆ. ಇಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ. ನಮ್ ಕಣ್ಮುಂದೆ ಮಿಸೈಲ್ಗಳು ಕಾಣ್ತವೆ, ನಮ್ಗೆ ರಾತ್ರಿ ಹೊತ್ತು ಮಿಸೈಲ್ಗಳು ಕೇಳ್ತವೆ, ಸೌಂಡ್ ಬಾಂಬ್ ಆಗೋದು ಕೇಳುತ್ತೆ. ನಮ್ಗೆಲ್ಲ ಇಲ್ಲಿ ಸೇಫ್ಟಿ ಇದೆ. ನಾವು ಉಳ್ಕೊಂಡಿರೋ ಹೋಟೆಲ್ ಒಂದು ಬಂಕರ್ ಇದೆ. ಆ ಬಂಕರ್ ನಾವು ಸೈರನ್ ಬಂದಾಗ ಆ ಸಮಯದಲ್ಲಿ ನಾವು ಅಲ್ಲೋಗಿ ಒಂದು 15-20 ನಿಮಿಷ ಕಳೆದು ಮತ್ತೆ ನಾವು ನಮ್ಮ ರೂಮ್ಗಳಿಗೆ ಬರ್ತಾ ಇದ್ದೀವಿ. ನಾವು 18 ಜನ ಕೂಡ ಇಲ್ಲಿ ಸುರಕ್ಷಿತವಾಗಿದ್ದೀವಿ. ಯಾರಿಗೂ ಆತಂಕ ಬೇಡ. ನಮಗೆ ಇಂಡಿಯನ್ ಎಂಬಸಿಯಿಂದ ಕೂಡ ಬಂದು ಇಲ್ಲಿ ಭೇಟಿ ಮಾಡಿ ಹೋಗಿದ್ದಾರೆ. ನಾವು ಕೂಡ ಕರ್ನಾಟಕ ಸರ್ಕಾರಕ್ಕೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸಿದ್ದೀವಿ. ಗೃಹ ಮಂತ್ರಿಗಳು ನಿನ್ನೆ ದೂರವಾಣಿಯಲ್ಲಿ ಮಾತಾಡಿದರು. ಅದೇ ರೀತಿ ನಾನು ಸಿಎಂ ಕಚೇರಿಗೂ ಕೂಡ ಅವರ ಆಪ್ತ ಕಾರ್ಯದರ್ಶಿಯವರು ಕೂಡ ದೂರವಾಣಿಯಲ್ಲಿ ಮಾತಾಡಿದ್ದೀನಿ. ಅವರು ಚೀಫ್ ಸೆಕ್ರೆಟರಿಗೆ ಪತ್ರ ಬರೆದಿದ್ದಾರೆ. ಚೀಫ್ ಸೆಕ್ರೆಟರಿ ಅವರು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೆ ಪತ್ರ ಬರೆದಿದ್ದಾರೆ. ಅವರು ಇಲ್ಲಿ ಎಂಬಸಿಗೆ ಪತ್ರ ಬರೆದಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ, ಎಲ್ಲ ಸುರಕ್ಷಿತವಾಗಿದ್ದಾರೆ, ಯಾವುದೋ ಆತಂಕ ಬೇಡ. ಆಮೇಲೆ ಇಲ್ಲಿ ಆಗ್ತಾ ಇರತಕ್ಕಂಥದ್ದು ಯಾವಾಗ ಇದು ತಿಳಿಗೊಳ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಎಮರ್ಜೆನ್ಸಿ ಡಿಕ್ಲೇರ್ ಆಗಿರೋದ್ರಿಂದ ಅದು ಎಮರ್ಜೆನ್ಸಿ ವಿಡ್ರಾ ಆದ್ಮೇಲೆ ಏನ್ ಸ್ಪೇಸ್ ಕ್ಲೋಸ್ ಆಗಿದೆ, ಏರ್ ಸ್ಪೇಸ್ ಕ್ಲೋಸ್ ಆಗಿದೆ, ಅದು ಓಪನ್ ಆದ್ಮೇಲೆ ವಿಮಾನ ಹಾರಾಟ ಆಗ್ಬೋದು. ಅದು ಯಾವಾಗ ಅನ್ನೋದು ನಮ್ಗೆ ಇನ್ನೊಂದು 2-3 ದಿನಗಳಲ್ಲಿ ಗೊತ್ತಾಗ್ತದೆ. ಅಲ್ಲಿವರೆಗೂ ತಮ್ಮ ಶುಭಾಶಯಗಳು, ತಮ್ಮ ಆರೈಕೆಗಳು ನಮ್ಮ ಜೊತೆ ಇರಲಿ. ನಮಸ್ಕಾರ.